ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ಶ್ರಾವಣ ಮಾಸ ಶುರುವಾಗಿದೆ. ಹಾಗೆಯೇ ಹಬ್ಬಗಳಂದರೆ ಸಾಮಾನ್ಯವಾಗಿ ತಾಂಬೂಲ ಕೊಡುವಂಥ ಪದ್ಧತಿ ಎಲ್ಲರಿಗೂ ಇರುತ್ತೆ. ಅಂಥ ತಾಂಬೂಲದಲ್ಲಿ ವಿಶೇಷವಾಗಿ ಕೊಡುವಂಥ ಬ್ಲೌಸ್ ಪೀಸ್ನ ತುಂಬ ಅಲಂಕಾರಿಕವಾಗಿ ಮಾಡೋದು ಹೇಗೆ ಅಂತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ಮೊದಲನೇ ರೀತಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮೊದಲಿಗೆ ಬ್ಲೌಸ್ ಪೀಸ್ನ 4 ಎಳೆನಲ್ಲಿ ಮಡಿಸ್ಕೋಬೇಕು. ನಂತರ ಈ 4 ಮೂಲೆಗಳನ್ನ ಈ ರೀತಿ ಕಾರ್ನರ್ಸ್ನ ಮಡಿಸ್ಕೋಬೇಕು. ಈಗ ಈ ಒಂದು ಕಾರ್ನರ್ಗೆ 2 ಬಳೆ ಹಾಕ್ಕೊಂಡು ಆ ಕಾರ್ನರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸೆಲೋ ಟೇಪಿಂದ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸೆಲೋ ಟೇಪಿಂದ ಫಿಕ್ಸ್ ಮಾಡಿಕೊಂಡ್ರೆ ಅದು ಬಳೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಹಾಗೆ ಇಲ್ಲಿ ನಾನು ವೈಟ್ ಕಲರ್ ಟೇಪ್ನಿಂದ ಫಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅದು ಕ್ಲೀನಾಗಿ ಗೊತ್ತಾಗಲಿ ಅಂತ. ನೀವು ಮಾಡ್ಕೊಳ್ಬೇಕಾದ್ರೆ ಟ್ರಾನ್ಸ್ಪರೆಂಟ್ ಸೆಲೋ ಟೇಪಿಂದ ಹಾಕ್ಕೊಳ್ಳಿ, ಅಥವಾ ಇನ್ನೂ ಗಟ್ಟಿಯಾಗಿ ಬರಬೇಕು ಅನ್ನೋದಾದರೆ ಸ್ಟ್ಯಾಪ್ಲರಿಂದ ಪಿನ್ ಕೂಡ ಮಾಡ್ಕೋಬೋದು. ನಂತರ ತಾಂಬೂಲಕ್ಕೆ ಕೊಡೋವಂಥ ದ್ರವ್ಯಗಳನ್ನ ಈ ರೀತಿ ಮಧ್ಯದಲ್ಲಿ ಇಟ್ಟು ನಂತರ 2 ಕಡೆ ಇರೋಂಥ ಬಳೆಗಳನ್ನ ಈ ರೀತಿ ಜೋಡಿಸ್ಕೊಂಡ್ರೆ ತಾಂಬೂಲದ ಬ್ಯಾಗ್ ಸಿದ್ಧ ಆಗುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿದೆ. ಈಗ 2ನೇ ವಿಧಾನನ ನೋಡೋಣ. ಈ 2ನೇ ವಿಧಾನಕ್ಕೆ ಕೂಡ ಈ ಬ್ಲೌಸ್ ಪೀಸ್ನ 4 ಎಳೆನಲ್ಲಿ ತಗೋಬೇಕು. ನಂತರ ಈ ರೀತಿ ಮಧ್ಯಕ್ಕೆ ಮಡಿಸ್ಕೊಂಡು ಈ ರೀತಿ ತ್ರಿಕೋನಾಕಾರ ಮಾಡಿಕೊಂಡು ಈ ತುದಿಯಿಂದ ಹೀಗೆ ಜಿಗ್ಜ್ಯಾಗ್ ಶೇಪಲ್ಲಿ ಮಡಿಸ್ಕೊಂಡು ಹೋಗಬೇಕು. ಒಂದು ಸರಿ ಆ ಮುಖವಾಗಿ ಹಾಗೆ ಇನ್ನೊಂದು ಸರಿ ಈ ಮುಖವಾಗಿ ಎಲ್ಲ ಬಟ್ಟೆ ಮುಗಿಯೋ ತನಕ ಈ ರೀತಿ ಮಡಿಸ್ಕೊಂಡು ಮಧ್ಯದಲ್ಲಿ ಒಂದು ಲೇಸ್ ಬಟ್ಟೆಯಿಂದ ಅಥವಾ ನೆಟ್ಟೆಡ್ ಬಟ್ಟೆಯಿಂದ ಈ ರೀತಿ ಕಟ್ಕೋಬೇಕು. ಇದೇನು ಬಟ್ಟೆಗಳಿಲ್ಲ ಅಂದರೆ ದಾರದಲ್ಲಿ ಕೂಡ ಕಟ್ಕೋಬೋದು. ಈಗ ಕಟ್ಕೊಂಡು ಈ 2 ಭಾಗದ ತುದಿನ ಈಗ ನೋಡ್ತಾ ಇದ್ದೀರಲ್ವ, ಹಾಗೆ ತಗೊಂಡು ಈ 2 ಭಾಗಕ್ಕೆ ಮಧ್ಯದಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ ಇರುತ್ತಲ್ಲ ಅದರಿಂದ ಲಾಕ್ ಮಾಡ್ಕೋಬೇಕು, ಅಥವಾ ಸ್ಟ್ಯಾಪ್ಲರ್ ಪಿನ್ನಲ್ಲಿ ಕೂಡ ಪಿನ್ ಮಾಡ್ಕೋಬೋದು. ನೋಡಿದ್ರೆ ಈ ರೀತಿ ಮಾಡ್ಕೊಂಡ್ರೆ ಇದು ವಿಳೆದೆಲೆ ಶೇಪಲ್ಲೇ ಬರುತ್ತೆ. ಈಗ ಇದ್ರ ಮೇಲೆ ತಾಂಬೂಲ ಇಟ್ಟು ಜೋಡಿಸಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಈ ಡಿಸೈನ್ ಇಷ್ಟ ಆಯಿತಾ? ಈಗ 3ನೇ ವಿಧಾನನ ನೋಡೋಣ ಬನ್ನಿ. ಇದಕ್ಕೆ ಈ ರೀತಿ ಬ್ಲೌಸ್ ಪೀಸ್ನ 4 ಎಳೆಯಲ್ಲಿ ತೊಗೊಂಡು ಅದನ್ನು ಮಧ್ಯಕ್ಕೆ ಸಮವಾಗಿ ಮಡಿಸ್ಕೋಬೇಕು. ನಂತರ ಹಿಂದೆ ಮಾಡಿದ್ವಲ್ಲ ಅದೇ ರೀತಿ, ಆದರೆ ಇದು ತುದಿ ಬರೋದಿಲ್ಲ, ಹೀಗೆ ಉದ್ದಕ್ಕೆ ಜಿಗ್ಜ್ಯಾಗ್ ಶೇಪಲ್ಲಿ ಮಡಿಸ್ಕೋಬೇಕು. ಹೀಗೆ ಮಡಿಸ್ಕೊಳ್ಳುವಾಗ ಎಷ್ಟು ಚಿಕ್ಕದಾಗಿ ನರಿಗೆ ಬರುತ್ತೋ ಅಷ್ಟು ಚಿಕ್ಕದಾಗಿ ನರಿಗೆ ತಗೊಂಡು ಈ ರೀತಿ ಉಲ್ಟಾ ಮಡಿಸ್ಕೊಂಡ್ರೆ ಸಿದ್ಧ ಆಗುತ್ತೆ. ಈಗ ಮಧ್ಯಕ್ಕೆ ಅದೇ ರೀತಿ ಒಂದು ಗೋಲ್ಡ್ ಲೇಸ್ ಅಥವಾ ನೆಟ್ಟೆಡ್ ಬಟ್ಟೆಯಿಂದ ಈ ರೀತಿ ಕಟ್ಕೋಬೇಕು, ಅಥವಾ ದಾರದಿಂದ ಕೂಡ ಕಟ್ಕೋಬೋದು. ಹೀಗೆ ಕಟ್ಕೊಂಡು ನಂತರ 2 ತುದಿ ಇದೆಯಲ್ಲ ಆ ತುದಿಗೆ ಈ ಡಬಲ್ ಸೈಡೆಡ್ ಗಮ್ಮಿಂದ ಅಂಟಿಸ್ಕೋಬೇಕು. ಅದೇ ರೀತಿ ಈ ಕಡೆ ಕೂಡ ಡಬಲ್ ಸೈಡೆಡ್ ಗಮ್ ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಈ ಬ್ಲೌಸ್ ಪೀಸು ಬೀಸಣಿಗೆ ಆಕಾರದಲ್ಲಿ ಸಿದ್ಧ ಆಗುತ್ತೆ. ಈಗ ಇದ್ರ ಮೇಲೆ ತಾಂಬೂಲಕ್ಕೆ ಬೇಕಿರೋಂಥ ದ್ರವ್ಯಗಳನ್ನ ಇಟ್ಕೊಂಡು ತಾಂಬೂಲನ ಕೊಡೋದಕ್ಕೆ ಸಿದ್ಧ ಆಗಿದೆ. ಈಗ ಮುಂದಿನ ವಿಧಾನನ ನೋಡೋಣ. ಇದಕ್ಕೆ ಈ ಬ್ಲೌಸ್ ಪೀಸ್ನ ಉದ್ದವಾಗಿ 4 ಭಾಗವಾಗಿ ಮಡಿಸ್ಕೋಬೇಕು. ಈ ರೀತಿ ಮಡಿಸ್ಕೊಂಡು ಈ ಮೂಲೆನ ಒಂದು ತ್ರಿಕೋನಾಕಾರಕ್ಕೆ ಮಡಿಸ್ಕೊಂಡು ನಂತರ ಒಂದೇ ಸೈಜಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬರಬೇಕು. ನಂತರ ಇದನ್ನು ಹೀಗೆ ಮಾಡಿಕೊಂಡು ಈ ಮಾಡ್ಕೊಂಡಿರೋಂಥ ತ್ರಿಕೋನಾಕಾರನ ಈ ರೀತಿ ಸುತ್ತಕೊಂಡು ಹೀಗೆ ತಗೊಂಡು ಇಲ್ಲಿ ಒಂದು ಸೆಲೋ ಟೇಪಿಂದ ಲಾಕ್ ಮಾಡ್ಕೋಬೇಕು. ಇಲ್ಲಿ ಸೆಲೋ ಟೇಪ್ ಆದರೂ ಹಾಕ್ಕೋಬೋದು, ಅಥವಾ ಸ್ಟ್ಯಾಪ್ಲರ್ ಪಿನ್ ಕೂಡ ಹಾಕ್ಕೋಬೋದು. ನೋಡಿದ್ರೆ ಈಗ ಈ ರವಿಕೆ ಕಣದ ತಾಂಬೂಲ ಪರ್ಸ್ನ ಮಾದರಿಯಲ್ಲಿ ಸಿದ್ಧ ಆಗಿದೆ. ಈಗ ನಾವು ಮುಂದಿನ ವಿಧಾನನ ನೋಡೋಣ. ಇದಕ್ಕೆ ಈ ಬ್ಲೌಸ್ ಪೀಸ್ನ ಮೊದಲಿಗೆ ಅರ್ಧಕ್ಕೆ ಮಡಿಸ್ಕೊಂಡು ನಂತರ 3 ಭಾಗಕ್ಕೆ ಮಡಿಸ್ಕೋಬೇಕು. ಈಗ ಈ 2 ಕಡೆಯಿಂದ 2 ಬಳೆಗಳನ್ನ ಹಾಕ್ಕೊಂಡು ಒಳಕ್ಕೆ ಮಧ್ಯಕ್ಕೆ 3ನೇ ಒಂದು ಭಾಗಕ್ಕೆ ಹಾಕ್ಕೋಬೇಕು. ಈಗ ಆ ಬಳೆಗಳಿಂದ ಬರೋಂಥ ಮುಂಭಾಗನ ಈ ರೀತಿ 2 ಕಡೆ ಮಡಿಸ್ಕೊಂಡು ನಂತರ ಒಂದು ಕಡೆಗೆ ಡಬಲ್ ಸೈಡೆಡ್ ಗಮ್ಮಿಂದ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನಂತರ ಈ ಮಧ್ಯದಲ್ಲಿ ನಮಗೆ ತಾಂಬೂಲಕ್ಕೆ ಬೇಕಿರೋಂಥ ದ್ರವ್ಯಗಳನ್ನ ಜೋಡಿಸಿ ಈ 2 ಕಡೆ ಇರೋಂಥ ಬಳೆಗಳನ್ನ ಹಿಡ್ಕೊಂಡು ಹ್ಯಾಂಡಲ್ ಥರ ಮಾಡಿಕೊಂಡ್ರೆ ಇದು ಕೂಡ ವ್ಯಾನಿಟಿ ಬ್ಯಾಗ್ ಥರ ತಾಂಬೂಲದ ಬ್ಯಾಗ್ ಸಿದ್ಧ ಆಗುತ್ತೆ. ಈಗ ಕೊನೆಯ ಮತ್ತು ತುಂಬ ಸುಲಭವಾದಂಥ ವಿಧಾನನ ನೋಡೋಣ. ಇದಕ್ಕೆ ಬ್ಲೌಸ್ ಪೀಸ್ನ ಅಗಲವಾಗಿ ಹರಡ್ಕೊಂಡು ಮಧ್ಯದಲ್ಲಿ ಒಂದು ಪೇಪರ್ ಇಟ್ಕೊಂಡು ನಂತರ ಈ ಬ್ಲೌಸ್ ಪೀಸ್ನ ಆ ಪೇಪರ್ ಎಲ್ಲ ಕವರ್ ಆಗೋ ರೀತಿ ಮಡಿಸ್ಕೋಬೇಕು. ನಂತರ ಒಂದು ಕಡೆಯಿಂದ ಈ ರೀತಿ ಸುತ್ತಕೊಂಡು ಕೊನೆಗೆ 4 ಬಳೆ ಹಾಕ್ಕೊಂಡು ಮಧ್ಯಕ್ಕೆ ಲಾಕ್ ಮಾಡಿಕೊಂಡ್ರೆ ಹೊಲದ ಕಣ ಸಿದ್ಧ ಆಗುತ್ತೆ. ಇಷ್ಟು ವಿಧಾನಗಳಲ್ಲಿ ನಿಮಗೆ ಯಾವ ವಿಧಾನ ಇಷ್ಟ ಆಯಿತು, ಹಾಗೆ ಈ ಹಬ್ಬಕ್ಕೆ ನೀವು ಯಾವ ವಿಧಾನದಲ್ಲಿ ಈ ತಾಂಬೂಲನ ಸಿದ್ಧ ಮಾಡಿಕೊಂಡ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.